ಇತ್ತೀಚಿನ ಐಪಿಎಲ್ ಸೀಸನ್ನಲ್ಲಿ ನೇಥನ್ ಎಲಿಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು. ಚೆನ್ನೈ ತಂಡದಲ್ಲಿ ಅವನಿಗೆ ಒಂದು ಮುಖ್ಯ ಪಾತ್ರ ಇತ್ತು. ಆದರೆ ಕೆಲ ಕಾರಣಗಳಿಂದ, ವಿಶೇಷವಾಗಿ ಗಾಯದ ಸಮಸ್ಯೆಗಳಿಂದ ಎಲಿಸ್ ತಂಡದಿಂದ ಹೊರಗುಳಿಯಬೇಕಾದ ಪರಿಸ್ಥಿತಿ ಎದುರಾಯಿತು. ಇದು ತಂಡದ ಅಭಿಮಾನಿಗಳಿಗೆ ಸ್ವಲ್ಪ ನಿರಾಸೆಯನ್ನ ತಂದಿತ್ತು. ಆದರೆ ಕ್ರಿಕೆಟ್ನಲ್ಲಿ ಯಾವಾಗಲೂ ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ತೆರೆದುಕೊಡುತ್ತೆ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಎಲಿಸ್ ಜಾಗಕ್ಕೆ ಹೊಸ ಪ್ರತಿಭೆ ಸ್ಪೆನ್ಸರ್ ಜಾನ್ಸನ್ ತಂಡಕ್ಕೆ ಸೇರಿದರು. ಸ್ಪೆನ್ಸರ್ ಜಾನ್ಸನ್ ಯುವ ಆಟಗಾರನಾಗಿದ್ದು, ಅವನ ಬೌಲಿಂಗ್ ವೇಗ ಮತ್ತು ಎನರ್ಜಿ ತುಂಬಾ ಗಮನ ಸೆಳೆಯುವಂಥದ್ದು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಯಾವಾಗ್ಲೂ ಅನುಭವ ಮತ್ತು ಹೊಸ ಪ್ರತಿಭೆಗಳ ಮಿಶ್ರಣವನ್ನ ಇಟ್ಟುಕೊಂಡಿರುತ್ತದೆ. ಎಲಿಸ್ ಹೊರಹೋಗಿರೋದು ಒಂದು ನಷ್ಟವಾಗಿದ್ರೂ, ಜಾನ್ಸನ್ ಬಂದದ್ದು ಹೊಸ ಅವಕಾಶವಾಗಿ ಕಂಡುಬಂತು. ಅವನು ತನ್ನ ವೇಗದ ಬೌಲಿಂಗ್ ಮೂಲಕ ಬ್ಯಾಟ್ಸ್ಮನ್ಗಳಿಗೆ ಸವಾಲು ನೀಡುವ ಸಾಮರ್ಥ್ಯ ಹೊಂದಿದ್ದಾನೆ. ಈ ಬದಲಾವಣೆ ತಂಡದ ತಂತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ತರಬಹುದು. ಎಲಿಸ್ ತನ್ನ ಸ್ಲೋವರ್ ಬಾಲ್ ಮತ್ತು ಡೆತ್ ಓವರ್ ಬೌಲಿಂಗ್ನಲ್ಲಿ ಪರಿಣತಿ ಹೊಂದಿದ್ರೆ, ಜಾನ್ಸನ್ ಹೆಚ್ಚು ವೇಗದ ಮೇಲೆ ನಂಬಿಕೆ ಇಟ್ಟಿರುವ ಬೌಲರ್. ಹೀಗಾಗಿ ತಂಡದ ಪ್ಲಾನ್ಗಳಲ್ಲಿ ಕೂಡ ಸ್ವಲ್ಪ ಬದಲಾವಣೆಯಾಗುವ ಸಾಧ್ಯತೆಯಿದೆ. ಒಟ್ಟಿನಲ್ಲಿ ನೋಡಿದ್ರೆ, ಈ ರಿಪ್ಲೇಸ್ಮೆಂಟ್ ಒಂದು ಅಪಾಯ ಮತ್ತು ಅವಕಾಶ ಎರಡನ್ನೂ ಹೊಂದಿದೆ. ಅಭಿಮಾನಿಗಳು ಈಗ ಜಾನ್ಸನ್ ಹೇಗೆ ಪ್ರದರ್ಶನ ನೀಡುತ್ತಾನೆ ಎಂದು ಕಾತರದಿಂದ ಕಾಯುತ್ತಿದ್ದಾರೆ. ಅವನು ತನ್ನ ಸಾಮರ್ಥ್ಯವನ್ನ ತೋರಿಸಿದ್ರೆ ಇದು ಚೆನ್ನೈ ತಂಡಕ್ಕೆ ಒಂದು ದೊಡ್ಡ ಪ್ಲಸ್ ಆಗಬಹುದು.